ನಗರದಲ್ಲಿ ಖಾಲಿ ಜಾಗದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ರಸ್ತೆಯಲ್ಲಿ ಈ ಒಂದು ಬೆಂಕಿ ಅವಘಡ ಸಂಭವಿಸಿರುವಂತದ್ದು. ಖಾಲಿ ಜಾಗದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಸಂಜೆ 6:45ರ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ನೋಡ್ತಿದ್ದಂತೆ ಖಾಲಿ ಜಾಗದಲ್ಲಿ ಬೆಂಕಿ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಬೆಂಕಿಯನ್ನ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಖಾಲಿ ಜಾಗಕ್ಕೆ ಬೆಂಕಿ ಹಾಕಿದವರು ಯಾರು ಅಂತ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಖಾಲಿ ಜಾಗಕ್ಕೆ ಬೆಂಕಿ ಹೊತ್ಕೊಂಡಿದ್ದು ಹೇಗೆ? ರಿಯಲ್ ಎಸ್ಟೇಟ್ ಮಾಫಿಯಾದ ಕೈವಾಡ ಏನಾದ್ರೂ ಇದೆಯಾ ಅಂತ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ರಿಯಲ್ ಎಸ್ಟೇಟ್ ಹಿನ್ನೆಲೆಯಲ್ಲಿ ಬೆಂಕಿ ಹಾಕಿದ್ರಾ ಅಂತ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ. ಖಾಲಿ ಜಾಗ ಆಗಿದ್ದ ಕಾರಣಕ್ಕೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಆದರೆ ಬೆಂಕಿಯಿಂದಾಗಿ ಅಕ್ಕಪಕ್ಕದ ನಿವಾಸಿಗಳಿಗೆ ಆತಂಕ ಎದುರಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಆದ್ರೆ ಅಕ್ಕಪಕ್ಕದ ನಿವಾಸಿಗಳೇನಿದ್ರು ಅವ್ರಿಗೆ ಆತಂಕ ಮನೆ ಮಾಡಿದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದೀವಿ, ಭಾರಿ ಪ್ರಮಾಣದಲ್ಲಿ ಬೆಂಕಿ ಆವರಿಸ್ಕೊಬಿಟ್ಟಿದೆ. ಖಾಲಿ ಜಾಗ ಅದು, ಹಾಗಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸಂಜೆ 6:45ರ ಸುಮಾರಿಗೆ ಈ ಬೆಂಕಿ ಹೊತ್ಕೊಂಡಿದೆ. ನೋಡ್ತಿದ್ದಂತೆ ಸುತ್ತಮುತ್ತಲ ಎಲ್ಲ ಜಾಗಕ್ಕೂ ಕೂಡ ಬೆಂಕಿ ಆವರಿಸ್ಬಿಟ್ಟಿದೆ. ನೋಡಿ, ಅಲ್ಲಿ ಮನೆಗಳಿರುತ್ತೆ, ಕಚೇರಿಗಳಿರುತ್ತೆ. ಆ ಬೆಂಕಿಯಿಂದ ಬರುವಂತಹ ಹೊಗೆ ಇರ್ಬೋದು, ಆ ಬೆಂಕಿ ಮತ್ತೆ ಹರಡ್ಬಿಟ್ರೆ ಹೆಂಗಪ್ಪ ಅನ್ನುವಂತಹ ಒಂದು ಟೆನ್ಷನ್ ಕೂಡ ಸುತ್ತಮುತ್ತಲ ನಿವಾಸಿಗಳಿಗೆ ಉಂಟಾಗಿದೆ. ಭಾರಿ ಬೆಂಕಿಯಿಂದಾಗಿ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ಆದ್ರೆ ಬೆಂಕಿ ಹೊತ್ಕೊಂಡಿದ್ ಹೇಗೆ? ರಿಯಲ್ ಎಸ್ಟೇಟ್ ಮಾಫಿಯಾದ ಕೈವಾಡ ಏನಾದ್ರೂ ಇದೆಯಾ ಇದರಲ್ಲಿ? ಅವರೇನಾದ್ರು ಬೆಂಕಿ ಹಾಕ್ಬಿಟ್ಟಿದ್ದಾರಾ ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಬೆಂಕಿಯ ತೀವ್ರತೆಯನ್ನ ನೋಡ್ತಾ ಇದ್ವಿ, ಅಷ್ಟು ಸುತ್ತಮುತ್ತಲಿನ ಪ್ರದೇಶಕ್ಕೆಲ್ಲ ಬೆಂಕಿ ಆವರಿಸ್ಬಿಟ್ಟಿದೆ. ಏನ್ ಪ್ರಮುಖವಾಗಿ ನಿಖರವಾಗಿ ಏನ್ ಕಾರಣ ಇರಬಹುದು? ಚೈತ್ರ, ಎಲೆಕ್ಟ್ರಾನಿಕ್ ಸಿಟಿಯ ನೀಲಾದ್ರಿ ರೋಡ್ ಅಲ್ಲಿರುವಂತಹ ಸಾಕಷ್ಟು ಖಾಲಿ ಪ್ರದೇಶ ಏನಿದೆ, ಆ ಜಾಗದಲ್ಲಿ 6:45ರ ಸುಮಾರಿಗೆ ಇದ್ದದ್ದಕ್ಕಿದ್ದಂತೆ ಬೆಂಕಿಯ ಕಾಣಿಸ್ಕೊಂಡಿತ್ತು. ಆದ್ರೆ ಬೆಂಕಿ ಕಾಣಿಸ್ಕೊಂಡ ಪರಿಣಾಮ ಏನಿತ್ತು, ಅದರ ತೀವ್ರತೆ ಏನಿದೆ ಅದು ಒಣ ಹುಲ್ಲು ಮತ್ತೆ ಖಾಲಿ ಜಾಗ ಇರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಬೆಂಕಿ ಅಂಟ್ಕೊಂಡು ಅಲ್ಲಿ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ನಿವಾಸಿಗಳೆಲ್ಲ ಕೂಡ ಆತಂಕ ಉಂಟು ಮಾಡಿತ್ತು. ಆದ್ರೆ ಪ್ರಮುಖವಾಗಿ ಇಷ್ಟು ದಿನವರೆಗೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಬೆಂಕಿ ಇರಲಿಲ್ಲ. ಆದ್ರೆ ಇದಕ್ಕಿದ್ದಂತೆ ಆತ ಖಾಲಿ ಜಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ನೋಡೋದಂತದಾದ್ರೆ ಅಲ್ಲಿ ಒಂದು ಸಾಕಷ್ಟು ಅನುಮಾನ ಉಂಟಾಗ್ತಾ ಇರುವಂತದ್ದು. ಇದು ರಿಯಲ್ ಎಸ್ಟೇಟ್ ಮಾಫಿಯಾದವರ ಕೈವಾಡ ಇರಬಹುದು ಅನ್ನೋ ಬಗ್ಗೆ ಸಾಕಷ್ಟು ಸಸ್ಪೆಕ್ಟ್ ಮಾಡ್ಲಾಗ್ತಾ ಇರುವಂತದ್ದು. ಆ ಬಗ್ಗೆ ಈಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕೂಡ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದ್ರೆ ಕಿಡಿಗೇಡಿಗಳೇನಾದ್ರೂ ಬೆಂಕಿ ಹಾಕಿರುವಂತದ್ದ ಅಥವಾ ರಿಯಲ್ ಎಸ್ಟೇಟ್ ಮಾಫಿಯಾದವರು ಅಲ್ಲಿಗೆ ಎಲ್ಲರೂ ಕೂಡ ಬೆಂಕಿ ಹಾಕಿ ಆ ಜಾಗದ ವಿಚಾರವಾಗಿ ಏನಾದ್ರು ಇದ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆತರ ಮಾಡ್ಲಾಗಿದೆಯಾ ಅನ್ನೋ ನಿಟ್ಟಿನಲ್ಲಿ ಕೂಡ ಪರಿಶೀಲನೆ ಮಾಡ್ಲಾಗ್ತಿದೆ. ಸದ್ಯಕ್ಕೆ ಈಗ ಒಂದು ಅಗ್ನಿಶಾಮಕ ಸಿಬ್ಬಂದಿ ಅಲ್ಲಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಬೆಂಕಿ ಎಲ್ಲ ಕೂಡ ಈಗ ಸಂಪೂರ್ಣವಾಗಿ ನಂದಿಸಲಾಗಿರುವಂತದ್ದು. ಸದ್ಯಕ್ಕೆ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಮಾಹಿತಿ ಇರುವಂತದ್ದು. ಚೈತ್ರ, ಧನ್ಯವಾದ ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ.